ಹಾಸನದ ಅಧಿಕೃತ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು, ಎಚ್.ಡಿ. ರೇವಣ್ಣ, ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣ, ಹಾಗೆ ಕಾಂಗ್ರೆಸ್ನ ನಾಯಕರು ಕೂಡ ಇರುವಂತದ್ದು. ಕಾಂಗ್ರೆಸ್ನ ಆ ಒಂದು ಹಾಸನ ಜಿಲ್ಲಾ ಅಧ್ಯಕ್ಷರು ಜಾವಗಲ್ ಮಂಜುನಾಥ್, ಹಾಗೆ ಕಾಂಗ್ರೆಸ್ನ ಎಂಎಲ್ಸಿ ಆಗಿರುವಂತಹ ಗೋಪಾಲಸ್ವಾಮಿ, ಹಾಗೆ ಜಿ.ಟಿ. ದೇವೇಗೌಡರು, ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂತ ಎಲ್ಲ ಜೆಡಿಎಸ್ ನ ಶಾಸಕರು ಕೂಡ ಹಾಜರಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಅಲ್ಲಿ ಜೆಡಿಎಸ್ ನ ನಾಯಕರೆಲ್ಲ ಕೂಡ ಕುಳಿತುಕೊಂಡಿರುವಂತದ್ದನ್ನ. ಈಗಷ್ಟೇ ಎಚ್.ಡಿ. ದೇವೇಗೌಡರು ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಬಂದ್ರು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಎಚ್.ಡಿ. ದೇವೇಗೌಡರು ಇಬ್ರು ಕೂಡ ಒಂದೇ ಕಾರಿನಲ್ಲಿ ಬಂದ್ರು. ಇನ್ನು ಎಚ್.ಡಿ. ದೇವೇಗೌಡರು ತಮ್ಮ ಮೊಮ್ಮಗನ ನಾಮಪತ್ರ ಸಲ್ಲಿಕೆ ಆಗುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅವರು ಹಾಲಿ ಹಾಸನದ ಸಂಸದರು ಕೂಡ ಹೌದು. ತಮ್ಮ ಕ್ಷೇತ್ರವನ್ನ ಈಗ ಆಲ್ರೆಡಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಪ್ರೀತಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರು ಕೂಡ ಹಾಜರಿರಲಿದ್ದಾರೆ. ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅದು ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಿರುವಂತದ್ದು. ಹಾಸನ ಲೋಕಸಭಾ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ. ಈ ಒಂದು ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಈಗ ಆಲ್ರೆಡಿ ದೇವೇಗೌಡರು ಸಂಸದರಾಗಿದ್ದರು. ಈಗ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಎದುರಾಳಿಯಾಗಿ ಎ ಮಂಜು ಅವರು ಇರುವಂತದ್ದು. ಸೊ ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ನೋಡ್ತಾ ಇದೀವಿ, ಅಕ್ರಮ್ ಪಾಷಾ ಹಾಸನ ಜಿಲ್ಲಾಧಿಕಾರಿ ಅವರು ಕೂಡ ಅಲ್ಲಿ ಅಂದ್ರೆ ಅವರಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅಲ್ಲಿ 5 ಜನ ಇರಬೇಕು ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ. 5 ಕೂಡ ಇದ್ದಾರೆ. ಒಂದು ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ, ಮತ್ತು ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಇನ್ನೂ ಒಂದ್ ಕಡೆ ಕಾಂಗ್ರೆಸ್ನಿಂದ ಇಲ್ಲಿ ಗೋಪಾಲ್ ಸ್ವಾಮಿ ಅವರು, ಎಂಎಲ್ಸಿ ಗೋಪಾಲ್ ಸ್ವಾಮಿ ಅವರು ಕೂಡ ಬಂದಿರುವಂತದ್ದು. ಇನ್ನೊಂದ್ ಕಡೆ ಭವಾನಿ ರೇವಣ್ಣ. ಈ 5 ಆ ಒಂದು ಸ್ಥಳದಲ್ಲಿದ್ದಾರೆ. ನಾಮಪತ್ರವನ್ನ ಸಲ್ಲಿಸುವಂತಹ ಸ್ಥಳದಲ್ಲಿ 5 ಇರಬೇಕು. ನಾಮಿನೇಷನ್ ಅನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ 5 ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡಲಾಗುವಂತದ್ದು. ಸೊ ಹೀಗಾಗಿ ಆ 5 ಈಗ ಆಲ್ರೆಡಿ ನಾಮಪತ್ರ ಸಲ್ಲಿಸುವಂತಹ ಜಾಗದಲ್ಲಿ ಇದ್ದಾರೆ. ನಾವು ಕೂಡ ನೋಡ್ತಾ ಇದೀವಿ, ನೀವು ಕೂಡ ನೋಡ್ತಾ ಇದ್ದೀರಾ. ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಇನ್ನೊಂದ್ ಕಡೆ ಗೋಪಾಲ್ ಸ್ವಾಮಿ ಎಂಎಲ್ಸಿ, ಕಾಂಗ್ರೆಸ್ನ ಎಂಎಲ್ಸಿ ಅವರೆಲ್ಲರೂ ಕೂಡ ಇದ್ದಾರೆ. ದಾಖಲೆಗಳನ್ನ ನೋಡ್ಕೊಂಡು ಈಗ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾವು ಕೂಡ ನೋಡ್ತಾ ಇದೀವಿ. ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಎಚ್.ಡಿ. ರೇವಣ್ಣ ಅವರು ಇಬ್ರು ಕೂಡ ಇದ್ದಾರೆ, ಅಣ್ಣ ತಮ್ಮ. ಇನ್ನೊಂದ್ ಕಡೆ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಇರುವಂತದ್ದು, ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಕೂಡ ಇದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು. ಇನ್ನು ಅಲ್ಲಿ ಪ್ರಮುಖವಾಗಿ 5 ಸಹಿಯನ್ನ ಕೂಡ ಮಾಡಬೇಕು. 5 ದೇವೇಗೌಡರ ಕುಟುಂಬದವರೇ 4 ಜನ ಇದ್ದಾರೆ. ಇನ್ನೊಬ್ರು ಕಾಂಗ್ರೆಸ್ನವರಿದ್ದಾರೆ. ಕಾಂಗ್ರೆಸ್ನ ನಾಯಕ ಎಂಎಲ್ಸಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಗೋಪಾಲ್ ಸ್ವಾಮಿ ಕೂಡ ಇರುವಂತದ್ದು. ಪ್ರತಿಯೊಂದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಏನಾದ್ರೂ ತಪ್ಪಿರಬಹುದಾ ಅಂತ ಎಚ್.ಡಿ. ರೇವಣ್ಣ ಅವರು ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಆಲ್ರೆಡಿ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮೋಸ್ಟ್ ಪ್ರಾಬಬಲಿ ಇಂಥ ಗಳಿಗೆಯಲ್ಲೇ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಈಗ ಕೊಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ಎಚ್.ಡಿ. ರೇವಣ್ಣ ಅವರು ಒಂದು ದಾಖಲೆ ಮತ್ತು ಒಂದ್ ಕಡೆ ನಾಮಪತ್ರ ಸಲ್ಲಿಕೆ ಫಿಲ್ ಮಾಡಿರುವಂತ ಎಲ್ಲ ಅಪ್ಲಿಕೇಶನ್ ಅನ್ನ ಕೂಡ ಈಗಷ್ಟೇ ಕೊಡ್ತಾ ಇದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಕೂಡ ಕೂತ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಲ್ಲಿಸಲಿದ್ದಾರೆ. ಕೆಲವೊಂದು ಪ್ರೋಸೆಸ್ಗಳಿರುತ್ತೆ. ಆ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರ್ಬೋದು, ಮತ್ತು ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಕೆಲವೊಂದಕ್ಕೆ ಸಹಿಯನ್ನ ಅಕ್ಸೆಪ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಹಿಯನ್ನ ಕೂಡ ಮಾಡಬೇಕಾಗಿದೆ. ಸೊ ಅದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. 5 ಇರಬೇಕು ಅಂತ ಹೇಳ್ತಾ ಇದ್ದೆ. ಆ 5 ಕೂಡ ಇದ್ದಾರೆ. ಒಂದು ಕ್ಯಾಂಡಿಡೇಟ್ ಅದು ಪ್ರಜ್ವಲ್ ರೇವಣ್ಣ, ಮತ್ತೊಂದು ಭವಾನಿ ರೇವಣ್ಣ, ಇನ್ನೊಂದು ಎಚ್.ಡಿ. ರೇವಣ್ಣ, ಇನ್ನೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಎಚ್.ಡಿ. ರೇವಣ್ಣ ಅವರ ಸಹೋದರ, ಇನ್ನೊಂದ್ ಕಡೆ ಗೋಪಾಲ ಸ್ವಾಮಿ ಕಾಂಗ್ರೆಸ್ನ ನಾಯಕರೊಬ್ರು ಇರುವಂತದ್ದು. ಈ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತು ಒಂದ್ ಕಡೆ ಆ ದಾಖಲೆಗಳನ್ನ ತಂದಿರುವಂತಹ ನಾಮಿನೇಷನ್ ಅರ್ಜಿಯನ್ನ ಪ್ರತಿಯೊಂದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಕುಮಾರಸ್ವಾಮಿ ಅವರು ಆ ನಾಮಿನೇಷನ್ ಅನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಸಹಿಯನ್ನ ಹಾಕಲಿದ್ದಾರೆ. 5 ಸಹಿಯನ್ನ ಹಾಕಬೇಕಾಗಿರುವಂತದ್ದು. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಸಹಿಯನ್ನ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಗೋಪಾಲ್ ಸ್ವಾಮಿ ಅವರು ಸಹಿ ಹಾಕ್ತಾರೆ.
ಇಲ್ಲಿ ಪ್ರಮುಖವಾಗಿ ಈ ಬೆಳಗ್ಗೆಯಿಂದಲೂ ಕೂಡ ನೋಡ್ತಾನೆ ಇದ್ದೀವಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಜ್ಯೋತಿಷಿಗಳು ಯಾವ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಹೆಜ್ಜೆ ಇಡಬೇಕು ಅಂದ್ರೂ ರೇವಣ್ಣ ಅವರು ಜ್ಯೋತಿಷಿಗಳ ಸಲಹೆ ಅಂತಾನೆ ಇಡುವಂತದ್ದು. ಸೊ ಹೀಗಾಗಿನೇ ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರ 5 ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದಂತ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಇನ್ನು ಬೆಳಗ್ಗೆ ಅಂದ್ರೆ ಇವತ್ತು ಮಧ್ಯಾಹ್ನ 12:05ರಿಂದ 1 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಸಬೇಕಾಗಿರುವಂತದ್ದು. ಸೊ ಹೀಗಾಗಿನೇ ಬೇಗ ಅಷ್ಟು ಜಾಸ್ತಿ ಜನ ಇದ್ರೂ ಕೂಡ ರೇವಣ್ಣ ಅವರು ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಕೂಡ 12:15 ಒಳಗನೆ ಬಂದ್ಬಿಟ್ರು ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ. ಮೋಸ್ಟ್ ಪ್ರಾಬಬ್ಲಿ ಇನ್ನು ಕೆಲವೊಂದು ಕ್ಷಣಗಳಿಗೆ ಇಂಥ ಸೆಕೆಂಡಿಗೆನೆ ಸಲ್ಲಿಸಬೇಕು, ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅನ್ನೋದನ್ನು ಕೂಡ ಮೋಸ್ಟ್ ಪ್ರಾಬಬ್ಲಿ ಕಾಯ್ತಿರ್ತಾರೆ ರೇವಣ್ಣ ಅವರು. ಎಸ್, ಈಗಷ್ಟೇ ಎದ್ದಿದ್ದಾರೆ ಎಲ್ಲರೂ ಕೂಡ. ಎಚ್ ಡಿ ರೇವಣ್ಣ, ಹಾಗೆ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೊಡಬೇಕು ಮತ್ತು ಒಂದ್ ಕಡೆ ಆಸ್ತಿಯನ್ನ ಕೂಡ ಘೋಷಣೆ ಮಾಡಬೇಕು. ಎಷ್ಟಿದೆ ಆಸ್ತಿ, ಏನು ಎತ್ತ ಅಂತ ತಂದೆ ತಾಯಿ ಪ್ರತಿಯೊಂದನ್ನು ಕೂಡ ಅದರ ಲಿಸ್ಟ್ ನಲ್ಲಿ ಸೇರಿಸಲಾಗಿರುತ್ತೆ. ಅದನ್ನೆಲ್ಲವನ್ನೂ ಕೂಡ ದಾಖಲೆಗಳಲ್ಲಿ ಕೊಡಬೇಕಾಗಿರುತ್ತೆ. ಅದನ್ನ ಆ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಜಿಲ್ಲಾಧಿಕಾರಿಗಳಾಗಿರುವಂತ ಅಕ್ರಮ್ ಪಾಷಾ ಅವರು ಕೂಡ ಕೂತ್ಕೊಂಡಿದ್ದಾರೆ. ಇನ್ನು ಒಂದ್ ಕಡೆ 5 ಈ ಒಂದು ನಾಮಪತ್ರಕ್ಕೆ 5 ಸಹಿ ಬೇಕು, ಕ್ಯಾಂಡಿಡೇಟ್ ಸೇರಿದಂತೆ 5 ಕೂಡ ಇದ್ದಾರೆ. ಅದು ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮತ್ತು ಒಂದ್ ಕಡೆ ಶ್ರೀ ರೇವಣ್ಣ, ಹಾಗೆ ಶ್ರೀ ಕುಮಾರಸ್ವಾಮಿ ಅವರು, ಗೋಪಾಲ್ ಸ್ವಾಮಿ ಅವರು, ಕಾಂಗ್ರೆಸ್ನ MLC ಅವರು ಕೂಡ ಭಾಗಿಯಾಗಿರುವಂತದ್ದು. ಈ ಒಂದು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಮಾಣ ಪತ್ರವನ್ನ ಕೂಡ ಒಮ್ಮೆ ಪರಿಶೀಲನೆಯನ್ನ ಮಾಡಿ ಈಗ ಫೈನಲಿ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಲಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನ. ಈ ಮೂಲಕ ಅಧಿಕೃತವಾಗಿ ಹಾಸನ ಲೋಕಸಭಾ ಅಖಾಡಕ್ಕೆ ಧುಮುಕಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ, ತಂದೆ ಎಚ್ ಡಿ ರೇವಣ್ಣ, ಹಾಗೆ ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ಅವರು, ಇನ್ನು ಗೋಪಾಲ್ ಸ್ವಾಮಿ ಇವರೆಲ್ಲರೂ ಕೂಡ ಸಾಥನ್ನ ನೀಡಿರುವಂತದ್ದು. ಚಿಕ್ಕಪ್ಪನ ಜೊತೆ ಅಂದ್ರೆ ಚಿಕ್ಕಪ್ಪ ಕೂಡ ಸಾಥನ್ನ ನೀಡಿದ್ದಾರೆ. ಅಂದ್ರೆ ನಾಡಿನ ದೊರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಆದ್ರೆ ದೇವೇಗೌಡರು ಬರ್ತಾರೆ, ಈಗ ಆಲ್ರೆಡಿ ಬಂದಿದ್ದಾರೆ, ಆದ್ರೆ ಅವರು ಕೂಡ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಒಬ್ರು ಕಾಂಗ್ರೆಸ್ನವರು ಇರ್ಲಿ ಅನ್ನುವ ಉದ್ದೇಶದಿಂದ ದೇವೇಗೌಡರು ಹೊರಗಡೆ ಕೂತ್ಕೊಂಡಿದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ದೇವೇಗೌಡರು. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಮಾತ್ರ ಭಾಗಿಯಾಗಿರುವಂತದ್ದು. ಭವಾನಿ ರೇವಣ್ಣ ಅವರಿದ್ದಾರೆ, ಎಚ್ ಡಿ ರೇವಣ್ಣ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಗೋಪಾಲ್ ಸ್ವಾಮಿ ಅವರು. ಸೊ 5 ಮಾತ್ರ ಒಳಗಡೆ ಬಿಡಲಾಗುವಂತದ್ದು. ಸೊ ಹೀಗಾಗಿ ಈ 5 ಮಾತ್ರ ಹಾಜರಿದ್ದಾರೆ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಇನ್ನೊಬ್ರು ಅವಕಾಶ ಇದ್ದಿದ್ರೆ ದೇವೇಗೌಡರೇ ಕೂತ್ಕೊಂಡಿರೋರು ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರ ಪಕ್ಕದಲ್ಲಿ. ಆದ್ರೆ 5 ಮಾತ್ರ ಒಳಗಡೆ ಹೋಗುವಂತ ಅವಕಾಶ ಇರುವಂತ ಹಿನ್ನೆಲೆಯಲ್ಲಿ 5 ಮಾತ್ರ ಆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದ್ದಾರೆ. ಈ ಒಂದು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆಸ್ತಿಯನ್ನ ಘೋಷಣೆ ಮಾಡಬೇಕು, ಜಾತಿ ಪ್ರಮಾಣ ಪತ್ರ, ಇವೆಲ್ಲವೂ ಕೂಡ ಒಂದೊಂದು ರೂಲ್ಸ್ ಗಳು ಇರ್ತವೆ. ಅವೆಲ್ಲವನ್ನೂ ಕೂಡ ಫಿಲ್ ಮಾಡಿ ನಂತರನೇ ಸಲ್ಲಿಸಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ನಾಮಪತ್ರನೇ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿನೇ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಈಗ ಸಲ್ಲಿಸಲಾಗತ್ತೆ.
ಸೊ ಈಗ ನೋಡ್ತಾ ಇದೀವಿ ಆ ದೃಶ್ಯಾವಳಿಗಳಲ್ಲಿ ಕೆಲವೊಂದನ್ನ ರೇವಣ್ಣ ಅವರೇ ಖುದ್ದು ಏನ್ ತಪ್ಪಿದೆ ಏನು ಎತ್ತ ಅಂತ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಈಗ ಆಲ್ರೆಡಿ HD ಕುಮಾರಸ್ವಾಮಿ ಅವರು ಸಹಿಯನ್ನ ಕೂಡ ಹಾಕಿರುವಂತದ್ದು, ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕು ಅವೆಲ್ಲವನ್ನು ಕೂಡ ತಂದಿದ್ದಾರೆ. ಪುತ್ರನ ನಾಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗಿಂತ ರೇವಣ್ಣ ಅವರೇ ಒಂದು ರೀತಿಯಾಗಿ ಟೆನ್ಷನ್ ನಲ್ಲಿ ಕುತ್ಕೊಂಡಿರುವಂತದ್ದು, ಎಲ್ಲಿ ಏನು ಎತ್ತ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಆರಾಮಾಗಿ ಕುತ್ಕೊಂಡಿದ್ದಾರೆ. ಹಾಸನ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಹಾಸನ ಮಂಡ್ಯ ಅಂತ ಬಂದ ಆ ಒಂದು ಹೆಸರು ಬಂದ ತಕ್ಷಣ ದೇವೇಗೌಡರು ಅಂತಾರೆ. ಇನ್ನು ಅದು JDS ನ ಭದ್ರಕೋಟೆ ಕೂಡ ಹಾಸನ. ಈ ಒಂದು ಹಾಸನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಣಕ್ಕಿಳಿತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ದೇವೇಗೌಡರ 3ನೇ ತಲೆಮಾರು ಅಂದ್ರೆ ದೇವೇಗೌಡರ ಫ್ಯಾಮಿಲಿಯ 3ನೇ ತಲೆಮಾರು. ಈಗ ಆಲ್ರೆಡಿ ಮೊದಲನೇದಾಗಿ ದೇವೇಗೌಡರು, ತದನಂತರ HD ರೇವಣ್ಣ ಅವರು, HD ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬಂದಿದ್ರು. ಅದಾದ್ಮೇಲೆ ಈಗ ಅಂದ್ರೆ ಇಲ್ಲಿ HD ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ, ಹಾಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಸೊ ಹೀಗಾಗಿ 3ನೇ ತಲೆಮಾರು ಇದು ದೇವೇಗೌಡರದ್ದು. ಸೊ ಹೀಗಾಗಿ ಮೊಮ್ಮಕ್ಕಳ ಭವಿಷ್ಯ ಕೂಡ ಅಡಗಿದೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ. ಸೊ ಹೀಗಾಗಿ ದೇವೇಗೌಡರು ಕೂಡ ಮೊಮ್ಮಕ್ಕಳ ಗೆಲುವಿಗೋಸ್ಕರ ಸಾಕಷ್ಟು ಓಡಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಸಮಾವೇಶಗಳಲ್ಲೂ ಕೂಡ ಭಾಗಿಯಾಗಿ ಮತವನ್ನ ಚಲಾಯಿಸಿ ಇವರಿಬ್ರು ಕೂಡ ಅಂದ್ರೆ ಇಲ್ಲಿ ಸಾಕಷ್ಟು ಕೆಲಸವನ್ನ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಪ್ರಜ್ವಲ್ ರೇವಣ್ಣ ಈ ಹಿಂದೆ ಕೂಡ ಇಲ್ಲಿ ಬೇಲೂರಿನಿಂದ ಟಿಕೆಟ್ ಆಕಾಂಕ್ಷಿತರಾಗಿದ್ರು, ಹುಣಸೂರು ಕ್ಷೇತ್ರದಲ್ಲೂ ಕೂಡ ವರ್ಕ್ ಮಾಡಿದ್ರು, ಅಲ್ಲಿ ಸಿಗಬಹುದು ಅಂತ. ಆಮೇಲೆ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ವರ್ಕ್ ಮಾಡಿದ್ರು, ಇಲ್ಲಿ MLA ಟಿಕೆಟ್ ಸಿಗಬಹುದು ಅಂತ. ಆದ್ರೆ HD ದೇವೇಗೌಡರು ಇವರನ್ನ ಸಮಾಧಾನ ಪಡಿಸಿದ್ರು. ನೀನು ಈಗ ಬೇಡ, ವಿಧಾನಸಭೆಗೆ ಲೋಕಸಭೆಗೆ ಕಳಿಸ್ತೀನಿ, ನಿನ್ನನ್ನ ಹಾಸನದಿಂದ ನಿಲ್ಲುವಂತೆ ಅಂತ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅಂತೂ ಇಂತೂ ಫೈನಲ್ ಆಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರವನ್ನ ಬಿಟ್ಕೊಟ್ರು ದೇವೇಗೌಡರು. ಈಗ ಲೋಕಸಭೆಗೆ ಸ್ಪರ್ಧಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಯಾಕೆಂದ್ರೆ ಸಾಕಷ್ಟು ಬಾರಿ ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಲುವಂತ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು. ಇಲ್ಲಿ ಈ ಒಂದು ಕೊನೆ ಕ್ಷಣದವರೆಗೂ ಕೂಡ ಅಂದ್ರೆ ಈ ಹಿಂದೆನೆ ದೇವೇಗೌಡರು ಹೊಳೆನರಸೀಪುರದಲ್ಲಿ ನಡೆದಂತ ಒಂದು ಸಮಾವೇಶದಲ್ಲಿ ಈ ಹಾಸನ ಕ್ಷೇತ್ರಕ್ಕೆ ನಾನು ನನ್ನ ಮೊಮ್ಮಗನಿಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಭಾವುಕರಾಗಿ ಮಾತನಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿ ಹೆಸರನ್ನ ಕೂಡ ಘೋಷಣೆ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ. ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗಿದ್ದನ್ನ ಕೂಡ ನೋಡಿದ್ವಿ. ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ, ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸುವ ಮುಖಾಂತರ ಈಗ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ನೋಡ್ತಾ ಇದೀವಿ ನಾವು ಕೂಡ ದೃಶ್ಯಗಳಲ್ಲಿ, ನೀವು ಕೂಡ ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, HD ರೇವಣ್ಣ, HD ಕುಮಾರಸ್ವಾಮಿ, ಚಿಕ್ಕಪ್ಪ, ಅಪ್ಪ ಎಲ್ಲರೂ ಕೂಡ ಇದ್ದಾರೆ. ಗೋಪಾಲ್ ಸ್ವಾಮಿ ಅವರು ಕೂಡ ಇರುವಂತದ್ದು, ಕಾಂಗ್ರೆಸ್ನ ನಾಯಕ. ಎಸ್, ನೋಡ್ತಾ ಇದೀವಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಇಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಈಗಷ್ಟೇ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ, ಲೋಕಸಭೆಗೆ ಸ್ಪರ್ಧೆ ಮಾಡುವ ಮುಖಾಂತರ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಾಗಿದೆ. ಈಗ ಇರೋದು ಅಗ್ನಿ ಪರೀಕ್ಷೆ. ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರ ಅನ್ನೋದಕ್ಕೆ ಮೇ 23ರವರೆಗೂ ಕೂಡ ಕಾಯಬೇಕು. ಏಪ್ರಿಲ್ 18ನೇ ತಾರೀಕು ಹಾಸನದಲ್ಲಿ ಎಲೆಕ್ಷನ್ ನಡೀತಾ ಇರುವಂತದ್ದು. ಮೊದಲ ಹಂತದ ಕರ್ನಾಟಕದ ಮೊದಲ ಹಂತದ ಎಲೆಕ್ಷನ್ ಹಾಸನಲ್ಲಿ ಏಪ್ರಿಲ್ 18ನೇ ತಾರೀಕು ನಡೀತಾ ಇದೆ. ಸೊ ಹೀಗಾಗಿ 18ನೇ ತಾರೀಕಿನವರೆಗೂ ಕೂಡ ಹಾಸನ ಇಲ್ಲಿ ರಣರಂಗವಾಗಿರುತ್ತೆ, ಕಾವು ಜೋರಾಗಿರುತ್ತೆ. ಈಗ ಆಲ್ರೆಡಿ ಆ ಕಾವು ಜೋರಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ವರ್ಸಸ್ ಎ ಮಂಜು ಅವರ ನಡುವೆ ಇಲ್ಲಿ ನೆಕ್ ಟು ನೆಕ್ ನೇರ ಹಣಾಹಣಿ ನಡೆಯುತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ 12:38ಕ್ಕೆ ಅವರು ನಾಮಪತ್ರವನ್ನ 12:35ಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಇಲ್ಲಿ ಜ್ಯೋತಿಷಿಗಳ ಸಲಹೆಯಂತೆ 12:05ರಿಂದ 1 ಗಂಟೆ ಒಳಗೆ ನಾಮಪತ್ರವನ್ನ ಸಲ್ಲಿಸಬೇಕು ಅಂತ ಸಲಹೆಯನ್ನ ನೀಡಿದಂತ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಈ ಒಂದು ನಾಮಪತ್ರವನ್ನ 12:05ರಿಂದ 1 ಗಂಟೆಯ ಒಳಗೇನೆ ಜ್ಯೋತಿಷಿಗಳ ಸಲಹೆಯಂತೆ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ ಆಗಿರುವಂತಹ ಅಕ್ರಮ್ ಪಾಷಾ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 5 ಇರಬೇಕು, ಆ 5 ಕೂಡ ಇದ್ದಾರೆ. ಉಮೇದುವಾರಿಕೆಯನ್ನ ಈಗ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವರು
ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಸಲ್ಲಿಸಿದ್ದಾರೆ ನಾಮಪತ್ರವನ್ನ. ಈಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಾಗಿದೆ. ಲೋಕಸಭಾ ಎಲೆಕ್ಷನ್ಗೆ ಪ್ರಜ್ವಲ್ ರೇವಣ್ಣ ಅವರು, ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ. ಹಾಸನ ಲೋಕಸಭಾ ಕ್ಷೇತ್ರವನ್ನ ನೋಡೋದಾದ್ರೆ ಒಟ್ಟು 8 ಕ್ಷೇತ್ರಗಳು ಬರ್ತವೆ. ಆ 8 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಇನ್ನ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಶಾಸಕರಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಗೆಲುವು ಈಸಿ ಅಂತಾನೆ ಲೆಕ್ಕಾಚಾರಗಳು ಹಾಕಲಾಗ್ತಾ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ ಜೆಡಿಎಸ್ ನ ಬೆಂಬಲಿತ ಅಭ್ಯರ್ಥಿ ಆಗಿರುವಂತ ಹಿನ್ನೆಲೆಯಲ್ಲಿ. ಆದ್ರೆ ಎ ಮಂಜು ಅವರು ಈಗ ಬಿಜೆಪಿಗೆ ಸೇರಿ ಸ್ಪರ್ಧೆಯನ್ನ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಕದನ ಕುತೂಹಲವನ್ನ ಕೆರಳಿಸಿದೆ. ಹಾಸನ ಲೋಕಸಭಾ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆಯಾಗೆ ಉಳಿಯುತ್ತಾ ಅಥವಾ ಬಿಜೆಪಿ ಪಾಲಾಗುತ್ತಾ? ಇವೆಲ್ಲವಕ್ಕೂ ಕೂಡ ಮೇ 23ರವರೆಗೂ ಕೂಡ ಕಾಯಬೇಕು. ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮೇ 23ಕ್ಕೆ, ಇನ್ನು ಮತದಾನ ಏಪ್ರಿಲ್ 18ಕ್ಕೆ ಹಾಸನದಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಈಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಒಂದು ಜೆಡಿಎಸ್ ಭದ್ರಕೋಟೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಉಳಿಸ್ಕೊಳ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಗಲಿದೆ. ಈಗ ಆಲ್ರೆಡಿ ಎಲ್ಲಾ ಕಾಂಗ್ರೆಸ್ ನಾಯಕರ ಮನೆಗಳಿಗೂ ಕೂಡ ಏನು ರಾಜಕೀಯ ವೈಷಮ್ಯ ಅಂತಾನೆ ಹೇಳಲಾಗ್ತಾ ಇದ್ದಂತ ನಾಯಕರ ಮನೆಗಳಿಗೂ ಕೂಡ ಹೋಗಿ ಈಗ ಆಲ್ರೆಡಿ ಅವರ ಜೊತೆ ಕೂಡ ಮಾತನಾಡಿದ್ದಾರೆ.